ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಹಾಗೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇಲ್ಲಿ ನಾವು ಬೆಸ್ಟ್ ಆಫ್ KCET 56th ಎಪಿಸೋಡ್ ಬಂದಿದ್ವಿ. KCET 2014 ನಾವು ಮ್ಯಾಥ್ಸ್ ತಗೊಂಡಿದೀವಿ. ಈ ಸತಿ 4 ಕ್ವೆಶನ್ಸ್ ತಗೊಂಡಿದೀವಿ. ಒಂದು ಗ್ರಾಫ್ ಮೇಲೆ, ಒಂದು ಕಂಟಿನ್ಯೂಟಿ ಮೇಲೆ, ಹಾಗೆ ಇನ್ನೊಂದು ಸ್ವಲ್ಪ ಡೊಮೈನ್ ಮೇಲೆ, ಹಾಗೆ ಒಂದು ಇಂಟಿಗ್ರೇಷನ್ ಕ್ವೆಶನ್ ತಗೊಂಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ಕಲಿಯೋಕೆ ಬೇಕಾದ ಸಿಗುತ್ತೆ. ಈ ಕ್ವೆಶನ್ ಇಂದ ಶುರು ಮಾಡೋಣ. ದ ಡೊಮೈನ್ ಆಫ್ ದ ಫಂಕ್ಷನ್ f of x equal to root of cos x. ಇವಾಗ cos x ಅಲ್ಲಿ ಏನೇನ್ ವ್ಯಾಲ್ಯೂಸ್ ಅಲೌಡ್, ಸೊ ದಟ್ ಈ ರೂಟ್ ಇದು ಟೋಟಲ್ ನಿಮಗೆ ಅನ್ಡಿಫೈನ್ಡ್ ವ್ಯಾಲ್ಯೂ ಬರಬಾರ್ದಂತ. ಸೊ ರೂಟ್ ಆಫ್ ಎನಿ ನೆಗೆಟಿವ್ ನಂಬರ್ ಅಲೌಡ್ ಇಲ್ಲ. ಸೊ ಕಾಸ್ ಎಕ್ಸ್ ಹ್ಯಾಸ್ ಟು ಬಿ ಫ್ರಮ್ 0 to 1. ಬೇರೆ ಏನು ವಿಧಿನೇ ಇಲ್ಲ. 0 to 1 ಯಾವ ಇದ್ರಲ್ಲಿ ಬರುತ್ತೆ. ಕಾಸ್ ನಿಮಗೆ ಗೊತ್ತು, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಹಾಗೆ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಸಿಗುತ್ತೆ ಅಂತ. ನೀವು ಆಪ್ಷನ್ಸ್ ನೋಡಿದ್ರೆ 3π/2 to 2π ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಕೊಟ್ಟಿದ್ದಾರೆ. ಹಾಗೆ ಏನಂದ್ರೆ -π/2 to π/2. ಸೊ -π/2 ಅಂದ್ರೆ ಇದು, π/2 ಅಂದ್ರೆ ಇದು. ಸೊ ಇಷ್ಟು ಆಂಗಲ್ಸ್ ಇಲ್ಲಿ ಯಾವ ಆಂಗಲ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ 0 to π/2 ಇಲ್ಲಿಂದ ಇಲ್ಲಿ ತನಕ, ಹಾಗೆ ಇನ್ನೊಂದು 0 to π/2 ಅಂಡ್ 3π/2 π/2 ಯೂನಿಯನ್ ಕೊಟ್ಟಿದ್ದಾರೆ. ಇದು ಮತ್ತೆ ಇದು. ಸೊ ಇದು ಆಕ್ಚುಲಿ CET ಕಡೆಯಿಂದ ಅವರು ಒಂದು ತಪ್ಪು ಮಾಡಿದ್ದಾರೆ. ಆಕ್ಚುಲಿ ಆನ್ಸರ್ ಎಲ್ಲಾವುದು ಆಗುತ್ತೆ. ಇದು ಅಷ್ಟು ಕರೆಕ್ಟ್, ಯಾವುದೋ ತಪ್ಪು ಆಪ್ಷನ್ ಅಂತ ಏನೂ ಇಲ್ಲ. ಸೊ ಈ ತರ ಏನಾದ್ರು ನಿಮ್ಗೆ ಎಲ್ಲಾದು ಕರೆಕ್ಟ್ ಅಥವಾ ಮೋರ್ ದನ್ 1 ಕರೆಕ್ಟ್ ಅಂತ ಬಂದ್ರೆ ಅಟ್ಲೀಸ್ಟ್ ಮಾರ್ಕ್ ಆರು ಮಾಡಿ, ಸೊ ದಟ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಮಾರ್ಕ್ ಮಾಡಲಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಕೊಡೋದಿಲ್ಲ. ಸೊ ಈ ಕ್ವೆಶನ್ ನಾನು ಆಕ್ಚುಲಿ ಫಸ್ಟ್ ಬರ್ದ್ಬಿಟ್ಟೆ, ಆಮೇಲೆ ಆನ್ಸರ್ ಚೆಕ್ ಮಾಡಿದೆ, ನೋಡಿದ್ರೆ ಆಲ್ ಆಫ್ ದೀಸ್ ಅಂತಿದೆ. ಸೊ ಅದಕ್ಕೆ ಹೆಂಗೂ ಬರ್ದಿದ್ನಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಹೇಳೋಣ ಈ ಪಾಯಿಂಟ್ ಅಂತ ಈ ಕ್ವೆಶನ್ ತಗೊಂಡಿದ್ದು. ನೆಕ್ಸ್ಟ್ ಇಂಟಿಗ್ರೇಷನ್ ಇದು ನೋಡೋಣ. ಇಂಟಿಗ್ರಲ್ sin 2x ಡಿವೈಡೆಡ್ ಬೈ sin square x plus 2 cos square x dx. ಇವಾಗ ಫಾರ್ ಎಕ್ಸಾಂಪಲ್ ನಾನು 2 ಸಿಚುವೇಶನ್ ಹೇಳ್ತೀನಿ. ನಿಮಗೆ ಟೈಮ್ ಇದ್ರೆ ನಾನು ಫುಲ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಟೈಮ್ ಕಮ್ಮಿ ಇದೆ ಅಂತಂದಾಗ ಅವಾಗ ಏನ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಫಸ್ಟ್ ತುಂಬಾ ಟೈಮ್ ಕಮ್ಮಿ ಇರ್ಬೇಕಾದ್ರೆ ಏನ್ ಮಾಡೋದು ಅಂತ ಫಸ್ಟ್ ಹೇಳ್ತೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆ sin square x plus 2 cos square x ಅಂತ. 2 cos square x ಅಂತಂದ್ರೆ cos square x plus cos square x ಎರಡು ಸ್ಪ್ಲಿಟ್ ಮಾಡಿ. ಸೊ 1 cos square x ಇದಕ್ಕೆ ಕೊಡಿ, ಸೊ ದಟ್ ಅದು 1 ಆಗುತ್ತೆ. ಸೊ 1 plus cos square x ಡಿನಾಮಿನೇಟರ್ ಬರುತ್ತೆ. ಸೊ ಏನಾದ್ರು ಮಾಡಿ, ಇದು ಸಮ್ ಫಂಕ್ಷನ್, ಹಾಗೆ ಇದು ಅಂದ್ರೆ ಫಂಕ್ಷನ್ ಡಿರೈವೇಟಿವ್, ಹಾಗೆ ಇದು ಫಂಕ್ಷನ್ ಆಗಿದ್ರೆ dx ಬೈ, ಅಂದ್ರೆ ಇಲ್ಲಿ ಆಪ್ಷನ್ಸ್ ನೋಡಿ, ಲಾಗ್ 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 ಅಂತಿದೆ. ಇಲ್ಲಿ 1 plus cos square x ಡಿನಾಮಿನೇಟರ್ ಇದೆ ಅಂತ ಅಂದ್ಮೇಲೆ ಅದ್ರದ್ದು ಇಂಟಿಗ್ರೇಷನ್ ಮಾಡಿದಾಗ log of 1 plus cos square x ಅಂತ ಹೆಂಗಾರು ಬರಬೇಕು. ಸೊ ಎಲ್ಲೆಲ್ಲಿ ಲಾಗ್ ಆಫ್ sin square x ಇದೆ ಆ ಆಪ್ಷನ್ ನೀವು ಕಿತ್ತಾಕಿ. ಇವೆರಡು ಆಪ್ಷನ್ ಹೆಂಗಿದ್ರು ಬರೋದಿಲ್ಲ ಅಂತ ನೀವು ಅಲ್ಲೇ ಕನ್ಫರ್ಮ್ ಮಾಡ್ಕೋಬೇಕು. ಟೈಮ್ ಕಮ್ಮಿ ಇದೆಯಾ, ಎರಡರಲ್ಲೊಂದು ಮಾರ್ಕ್ ಮಾಡಿ. ನೀವು ಆಪ್ಷನ್ ಸಿ ಮಾರ್ಕ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡೋಣ ಯಾಕೆ ಅಂತ. ಸೊ ನಿಮ್ಗಿದೆ sin 2x dx ಡಿವೈಡೆಡ್ ಬೈ 1 plus cos square x. ಸೊ ನಾನೇನ್ ಮಾಡ್ತೀನಿ, 1 plus cos square x ಈಕ್ವಲ್ ಟು t ಅಂತ ಕನ್ಸಿಡರ್ ಮಾಡ್ತೀನಿ. ಸೊ dx ಏನಾಗುತ್ತೆ, dt ಈಕ್ವಲ್ ಟು 2 cos x sin x dx. ಸೊ cos x ಡಿಫ್ರೆನ್ಸಿಯೇಷನ್, ಸೊ ಮೈನಸ್ ಆಗುತ್ತೆ. ಸೊ ಅದರಿಂದ dt ಇದಿಷ್ಟನ್ನು ಮೈನಸ್ dt ಅಂತ ಕರಿಬಹುದು. ಬಿಕಾಸ್ 2 sin x cos x ನ ನಾವು -2 ಇದನ್ನ sin 2x ಅಂತ ಬರಿಬಹುದು. sin 2x dx. ಸೊ ಮೈನಸ್ sin 2x dx ಈಕ್ವಲ್ ಟು dt. ಸೊ ಇಲ್ಲಿ ನಮಗೆ ಬರೀ sin 2x dx ಇದೆ. ಸೊ ಇದಿಷ್ಟು ನಮಗೆ ಮೈನಸ್ dt ಆಗುತ್ತೆ. ಸೊ ಮೈನಸ್ dt ಹೋಲ್ ಡಿವೈಡೆಡ್ ಬೈ, ಇದನ್ನ ಜಸ್ಟ್ ನಾವು t ಅಂತ ಕನ್ಸಿಡರ್ ಮಾಡಿದ್ದು. ಸೊ ಇದನ್ನ ಇಂಟಿಗ್ರೇಟ್ ಮಾಡಿ ಮೈನಸ್ ಆಚೆ ಬರುತ್ತೆ. ಇಂಟಿಗ್ರಲ್ dt ಬೈ t ln t ಪ್ಲಸ್ ಒಂದು ಇಂಟಿಗ್ರೇಷನ್ ಕಾನ್ಸ್ಟೆಂಟ್ t ಬದಲು ನೀವು ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿ 1 plus cos square x. ಸೊ ಅದರಿಂದ ಮೈನಸ್ ಲಾಗ್ ಆಫ್ 1 plus cos square x ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ನೀವು ಅಕಸ್ಮಾತ್ ಲಕ್ಕಲ್ಲಿ ನೀವು ಇದನ್ನ ಮಾರ್ಕ್ ಮಾಡ್ತೀರಾ ಮುಂಚೆನೆ ಅಂತಂದ್ರೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಈ ತರ ಫುಲ್ ಸಾಲ್ವ್ ಮಾಡಬೇಕು. ನಿಮ್ ಟೈಮ್ ಎಷ್ಟು ಮಿಕ್ಕಿದೆ ಅದ್ರ ಮೇಲೆ ಡಿಪೆಂಡ್. ನೆಕ್ಸ್ಟ್ ನಮ್ಮ ಇದೆ, ಇಫ್ f of x equal to 3 sin pi x divided by 5x when x not equal to 0, ಹಾಗೆ 2k if x equal to 0 is continuous at x equal to 0 then the value of k is. ಈ ತರ ಸುಮ್ಮನೆ ಕ್ವೆಶನ್ ಕೇಳಿ ಪ್ರತಿ ವರ್ಷ ಸುಮ್ಮನೆ ಕೇಳಿ ಇಟ್ಟಿದ್ದಾರೆ. ಅವ್ರಿಗೂ ಬೋರು ಆಗಲ್ಲ ಈ ಕ್ವೆಶನ್ ಕೇಳಿದ್ರೆ. ಪದೇ ಪದೇ ಕೇಳ್ತಾ ಇರ್ತಾರೆ, ಪದೇ ಮಾರ್ಕ್ಸ್ ಕೊಡ್ತಿರ್ತಾರೆ. ಸೊ ಅದರಿಂದ ಏನ್ ಮಾಡ್ಬೇಕು, ಇದು ಮತ್ತೆ ಇದು ಈಕ್ವೇಟ್ ಮಾಡ್ಬೇಕು. ಇದು 0 ಸಬ್ಸ್ಟಿಟ್ಯೂಟ್ ಮಾಡಿ ಹಾಕ್ಬೇಕು ಫಸ್ಟ್. ಬಟ್ 0 ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗಲ್ಲ, ಬಿಕಾಸ್ sin 0 0 5 into 0 0 ಆಗುತ್ತೆ. ಸೊ 0/0 ಇರುವ ಅಂತ ಫಾರ್ಮ್ ಅಲ್ಲಿ ನಾವು ಲಾಪಿಟಲ್ಸ್ ರೂಲ್ ಹಾಕ್ಬೇಕಾಗುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಸೀರೀಸ್ ಅಲ್ಲಿ ಒಂದು ಲಾಪಿಟಲ್ಸ್ ರೂಲ್ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡಬಹುದು. ಸೊ ಏನಿಲ್ಲ, ಮೇಲ್ಗಡೆ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಮಾಡಿದಾಗ ನಮಗೆ ಸಿಗುತ್ತೆ 3π cos pi x ಹೋಲ್ ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಬರೀ 5 ಆಗುತ್ತೆ. ಸೊ ಇಲ್ಲಿ ನೀವು 0 ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡಿ. ಯಾವಾಗ cos 0 ಇದಿಷ್ಟು ಸೇರ್ 1 ಆಗುತ್ತೆ. ಸೊ 3π/5 ಈಕ್ವಲ್ ಟು ಇಲ್ಲಿ 2k ಎರಡು ಈಕ್ವೇಟ್ ಮಾಡ್ಬೇಕಷ್ಟೇ. ಸೊ k ಈಕ್ವಲ್ ಟು 3π/10. ಸೊ ಆನ್ಸರ್ ಸಿಕ್ಬಿಡುತ್ತೆ ಆಪ್ಷನ್ ಬಿ 3π/10. ಏನು ಇಲ್ಲ, ತುಂಬಾ ಸಿಂಪಲ್. ಇಲ್ಲಿ ನಮ್ಮ ಹತ್ರ ಫೈನಲ್ ಕ್ವೆಶನ್ ಇರೋದು, ದ ಫಂಕ್ಷನ್ ರೆಪ್ರೆಸೆಂಟೆಡ್ ಬೈ ದ ಫಾಲೋಯಿಂಗ್ ಗ್ರಾಫ್ ಇಸ್. ಕೇಳ್ತಾ ಇದಾರೆ. ಆಕ್ಚುಲಿ ಇದು mod of x - 1 ಅಂತ ಈ ಗ್ರಾಫ್ ನೋಡಿದಾಗ್ಲೇ ಗೊತ್ತಾಗುತ್ತೆ. ಅಕಸ್ಮಾತ್ ಎಕ್ಸ್ಟೆಂಡ್ ತುಂಬಾ ಮಾಡಿದ್ರೆ ಇನ್ಫಿನಿಟ್ ತನಕ ಇದು ಗ್ರಾಫ್ mod of x - 1 ಅಂತ ಹೇಳ್ತಾರೆ. y equal to mod of x - 1.
ಸೊ ನಿಮಗೆ ಮಾಡ್ಯುಲಸ್ ಫಂಕ್ಷನ್ ನಿಮಗೆ ಗೊತ್ತಿರಬೇಕು, ಯಾವುದೇ ಕಾರಣಕ್ಕೂ ಇಟ್ ಇಸ್ ಕಂಟಿನ್ಯೂಸ್, ಬಿಕಾಸ್ ನಿಮಗೆ ಎಲ್ಲೂ ಬ್ರೇಕ್ ಪಾಯಿಂಟ್ ಕಾಣಿಸ್ತಿಲ್ಲ ನಿಮಗೆ. ಸೊ ಇಲ್ಲಿ ಅಕಸ್ಮಾತ್ ಸರ್ಕಲ್ ಹಾಕಿದ್ರೆ, ಒಂದು ಸ್ಮಾಲ್ ಸರ್ಕಲ್ ಹಾಕಿದ್ರೆ ಅರ್ಥ ಏನಂತಂದ್ರೆ ಆ ಪಾಯಿಂಟ್ ಅಲ್ಲಿ ದೇರ್ ಇಸ್ ನೋ ಗ್ರಾಫ್, ಇನ್ಫೈನೈಟ್ ಆಗುತ್ತೆ, ಅಥವಾ ದೇರ್ ಇಸ್ ನೋ ಗ್ರಾಫ್, ಇಟ್ ಇಸ್ ಅನ್ಡಿಫೈನ್ಡ್, ಆ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ಬಟ್ ಇಲ್ಲಿ ಆ ತರ ಏನಿಲ್ಲ, ಕಂಟಿನ್ಯೂಸ್ ಇದೆ. ಬಟ್ ಯಾವುದೇ ಫಂಕ್ಷನ್ ಗ್ರಾಫ್ ಅಲ್ಲಿ ಶಾರ್ಪ್ ಎಡ್ಜ್ ನಿಮ್ಗೆ ಎಲ್ಲೇ ಕಾಣಿಸ್ತದೆ, ಈ ತರ ಅಥವಾ ಈ ತರ, ಅಥವಾ ಅಂದ್ರೆ ಏನಾದ್ರು ಏನೇ ಆಗಲಿ ಸಡನ್ ಆಗಿ ಟರ್ನ್ ತಗೊಳ್ಳೋಂತ ಶಾರ್ಪ್ ಎಡ್ಜ್ ಇದ್ರೆ ಅಲ್ಲಿ ನಿಮಗೆ ಫಂಕ್ಷನ್ ಇಸ್ ನಾಟ್ ಡಿಫ್ರೆನ್ಶಿಯಬಲ್, ಇಟ್ ಇಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಶಿಯಬಲ್ ಅಂತ ನಿಮಗೆ ಇರುತ್ತೆ. ಯಾಕಪ್ಪ ನಾಟ್ ಡಿಫ್ರೆನ್ಶಿಯಬಲ್ ಅಂತಂದ್ರೆ, ಈ ಪಾಯಿಂಟ್ ಅಲ್ಲಿ ನೀವು ಸ್ಲೋಪ್ ಕಂಡಿಡಿದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸ್ಲೋಪ್ ಕಂಡಿಡಿದ್ರೆ ನಿಮ್ಗೆ ಈ ತರ ಸಿಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸ್ಲೋಪ್ dy/dx ಕಂಡಿದ್ರೆ ಈ ತರ ಸಿಗುತ್ತೆ. ಸೊ ಬಟ್ LHD ಇಸ್ ನಾಟ್ ಈಕ್ವಲ್ ಟು RH ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಡಿರೈವೇಟಿವ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಡಿರೈವೇಟಿವ್. ಅಂದ್ರೆ ಚೂರ್ 0 + 0 - ಅಂತಂದ್ರೆ ಇಲ್ಲಿ ನೀವು 1+ ಅಂದ್ರೆ ಲಿಮಿಟ್ x ಟೆಂಡ್ಸ್ ಟು 1+, ನೀವು ಅಕಸ್ಮಾತ್ dy/dx ಕಂಡಿಡಿದ್ರೆ ನಿಮಗೆ ಒಂದು ಸ್ಲೋಪ್ ಈ ತರ, ಒಂದು ಸ್ಲೋಪ್ ಈ ತರ ಸಿಗುತ್ತೆ. ಸೊ ಅಟ್ ದಟ್ ಪಾಯಿಂಟ್ ನಿಮಗೆ ಎರಡು ಡಿಫರೆಂಟ್ ಸ್ಲೋಪ್ ಸಿಗುತ್ತೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಸೊ ಅದರಿಂದ ಡಿಫೈನ್ಡ್ ಇಲ್ಲ. ಹೆನ್ಸ್ ನಾವು ಹೇಳ್ತೀವಿ ಇಟ್ ಇಸ್ ನಾಟ್ ಡಿಫರೆನ್ಶಿಯಬಲ್ ಬಟ್ ಇಟ್ ಇಸ್ ಕಂಟಿನ್ಯೂಸ್, ಬಿಕಾಸ್ ನಮಗೆ ಏನು ಬ್ರೇಕ್ ಪಾಯಿಂಟ್ ಕಾಣಿಸ್ತಿಲ್ಲ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವಿನ್ನು ಫಾರ್ಮುಲಾ ಬುಕ್ ತಗೊಂಡಿಲ್ಲ ಅಂತ ನೀವು ತಗೊಳ್ಬಹುದು, ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಎಲ್ಲ ಡೀಟೇಲ್ಸ್ ಎಲ್ಲ ಇದೆ, PDF ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. 250 ಫಾರ್ಮುಲಾಸ್ ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತೆ ಅದರಲ್ಲಿ. ಸೊ ನೀವು ತಗೋಬಹುದು, ನಿಮ್ಗೆ ಇಷ್ಟ ಇದೆ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಗುಡ್ ಬೈ.